ನಮಸ್ತೆ ಫ್ರೆಂಡ್ಸ್, ಫಾರ್ಮ್ ಎಕ್ಸ್ಪೀರಿಯನ್ಸ್ ವಿತ್ ಪ್ರವೀಣ್ ಯೂಟ್ಯೂಬ್ ಚಾನೆಲ್ನ ಮುಂದಿನ ಎಪಿಸೋಡಿಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಹಿಂದಿನ ಎಪಿಸೋಡ್ಗಳಲ್ಲಿ ನಾವು ಕಂಬ ಹಾಕುವುದು ಹೇಗೆ, ಗಿಡ ನೆಡುವುದು ಹೇಗೆ, ವೀಡ್ ಮ್ಯಾಟಿನಿಂದಾಗುವ ಉಪಯೋಗಗಳು, ಅನಾನುಕೂಲತೆಗಳು, ಅದನ್ನ ಹೇಗೆ ಸರಿಪಡಿಸ್ಕೋಬಹುದು, ಹೀಗೆ ಹಲವಾರು ವಿಷಯಗಳ ಬಗ್ಗೆ ನನ್ನ ಅನುಭವವನ್ನು ಹಂಚಿಕೊಂಡಿದ್ದೆ. ಈ ಪ್ರೋಸೆಸ್ಸಲ್ಲಿ ನನಗೆ ಒಂದು ಅನ್ನಿಸ್ತು, ಕಾಳು ಮೆಣಸು ಕಂಬದಲ್ಲಿ ಗಿಡ ನೆಡುವುದು ಹೇಗೆ, ಇದರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದಾಗ ಕಂಬವನ್ನು ಯಾರು ಹಾಕಬಹುದು, ಎಲ್ಲಿ ಹಾಕಬಹುದು, ಯಾಕೆ ಹಾಕಬಹುದು, ಮತ್ತು ಕಂಬ ಹಾಕಿದರೆ ಅದರಿಂದಾಗುವ ಅನುಕೂಲತೆಗಳು ಏನು, ಯಾವ ಜಾಗದಲ್ಲಿ ಕಂಬ ಹಾಕಿದರೆ ಹೆಚ್ಚು ಅನುಕೂಲ, ಯಾವ ಜಾಗದಲ್ಲಿ ಕಂಬ ಹಾಕಿದರೆ ನಮಗೆ ಅದರಿಂದ ಅನಾನುಕೂಲ ಆಗಬಹುದು, ಇದರ ಬಗ್ಗೆ ಈ ಸಲ ಸ್ವಲ್ಪ ಮಾತಾಡುವ. ಮೊದಲಿಗೆ ನಾನು ಯಾಕೆ ಕಂಬವನ್ನು ನನ್ನ ತೋಟದಲ್ಲಿ ಹಾಕಿದೆ ಇದರ ಬಗ್ಗೆ ತಿಳ್ಕೊಳ್ಳುವ. ನಾನು ಸಾಧಾರಣ 4 ವರ್ಷದ ಮೊದಲು ಈ ತೋಟ ಪರ್ಚೇಸ್ ಮಾಡಿದಾಗ ಖಾಲಿ ಅಡಿಕೆ ಮತ್ತು ಬಾಳೆ ತುಂಬಿತ್ತು ತೋಟ ಇಡೀ. ಈ ತೋಟ ಇಡೀ ಮಂಗಳ ಅಡಿಕೆ ಗಿಡಗಳಿದ್ವು. ಇಲ್ಲಿ ಎಂತಾಗಿತ್ತು ಅಂದರೆ ಸ್ಪೇಸಿಂಗು, ಮರದಿಂದ ಮರಕ್ಕೆ 10 ಫೀಟು, ಸಾಲಿನಿಂದ ಸಾಲಿಗೆ 12 ಫೀಟು, 10 ಫೀಟ್ ಬೈ 12 ಫೀಟ್ ಸ್ಪೇಸಿಂಗ್ ಕೊಟ್ಟಿದ್ರು. ಇಲ್ಲಿ ಒಂದು ನನಗೆ ತೊಂದರೆ ಎಂತ ಕಾಡ್ತಾ ಇತ್ತು ಅಂದರೆ, ಇದು ನನ್ನ ತೋಟ ತೆಂಕ ಓಪನ್ ಇತ್ತು, ಗಾಳಿ ಬೆಳಕು ತೆಂಕ ಸೈಡಿಂದ ಜೋರಾಗಿ ಬರ್ತಾ ಇತ್ತು. ತೆಂಕ ಬಿಸಿಲಿನ ರಕ್ಷಣೆಗೆ ನನಗೆ ಯಾವುದೇ ಅಲ್ಲಿ ಎಂಥ ಮರಗಳು ನೆಡುವುದಾಗಲಿ, ಗಾಳಿಯಿಂದ ತಡಿಲಿಕ್ಕೆ ಅಥವಾ ಬಿಸಿಲಿನ ತಡಿಲಿಕ್ಕೆ, ಅಲ್ಲಿ ಎಂಥ ತೆಂಕ ಬಿಸಿಲಿನ ತಡಿಲಿಕ್ಕೆ ಬೇರೆ ಬೇರೆ ವಿಧದ ಗಿಡಗಳನ್ನು ನೆಡುವುದಾಗಲಿ ಆ ಥರ ಎಂತ ಇರಲಿಲ್ಲ. ಅದರಿಂದಾಗಿ ಎಂತ ಆಗ್ತಾ ಇತ್ತು, ನೀವು ಈ ಇದರಲ್ಲಿ ಗಮನಿಸಬಹುದು. ನಾನು ಬಂದ ವರ್ಷವೇ ಸಾಧಾರಣ 80% ತೋಟಕ್ಕೆ ಕಾಳುಮೆಣಸು ಬಳ್ಳಿ ನೆಟ್ಟಿದ್ದೆ. ದಂಬೆ ನಾನು ಬಂದಾಗಲೇ ಸ್ಟಾರ್ಟ್ ಆಗಿತ್ತು ನೋಡಿ. ಆ ಮರದಲ್ಲಿ ಮೆಣಸು ಬಳ್ಳಿ ಚೆನ್ನಾಗಿ ಹಬ್ಬಿದೆ. ಈಗ ಇದು 3ನೇ ವರ್ಷ ಈ ಬಳ್ಳಿಗೆ, ಒಳ್ಳೆ ಫಸಲು ಸಿಗ್ತಾ ಇದೆ. ಆದರೆ ಮರ ನೋಡಿ, ತೆಂಕ ಬಿಸಿಲಿನಿಂದ ದಂಬೆ ಬಿದ್ದು ಗಾಯ ಆಗಿ ಅದು ಯಾವ ಕ್ಷಣದಲ್ಲಿ ಬೀಳ್ಬೋದು ಗೊತ್ತಿಲ್ಲ. ಗೊನೆನೂ ಮೇಲೆ ಚೆನ್ನಾಗಿದೆ. ಸೊ ಇಂಥ ಸಿಚುವೇಶನಲ್ಲಿ ಎಂತ ಆಗ್ತದೆ, ನಮಗೆ ಕಾಳುಮೆಣಸು ಒಳ್ಳೆ ಈಲ್ಡ್ ಕೊಡಲಿಕ್ಕೆ ಶುರುವಾಗುವಾಗ ಮರ ಮುರಿದು ಬೀಳ್ತದೆ. ಸೊ ಈ ಥರ ನನಗೆ ಸಾಧಾರಣ 50ರಿಂದ 60% ಮರಗಳು ನನ್ನ ತೋಟದಲ್ಲಿ ಇದೆ. ಇಂಥ ಸಮಯದಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೆ, ಹೇಗೆ ಮುಂದುವರಿಯುವುದು ನಾನು ಅಂತ. ಇರುವುದೇ 1000 ಅಡಿಕೆ ಮರ ನನ್ನ ತೋಟದಲ್ಲಿ, ಇನ್ನು ಹೇಗೆ ನಾನು ಮುಂದುವರಿಯುವುದು ಅಂತ ಯೋಚನೆ ಮಾಡ್ತಿದ್ದಾಗ ನನಗೆ ಎಡಗಿಡ ಹಾಕುವ ಪ್ಲ್ಯಾನ್ ಬಂತು. ಓಕೆ, ಕಳೆದ ವರ್ಷ ಎಡಗಿಡವೂ ಪ್ಲಾಂಟಿಂಗ್ ಮಾಡಿದೆ. ಎಡಗಿಡ ಪ್ಲಾಂಟಿಂಗ್ ಮಾಡಿದಾಗ ಎಂತಾಯಿತು, ಈ ಎಡಗಿಡ ಇನ್ನೂ 4 ವರ್ಷ ಆಗಬೇಕು ಮೇಲೆ ಬರಲಿಕ್ಕೆ. ಅದಾದಮೇಲೆ ಅದಕ್ಕೆ ನಾನು ಕಾಳುಮೆಣಸು ನೆಡಬೇಕು. ಸೊ ಅಷ್ಟು ವರ್ಷ ಅದಕ್ಕೆ ಜೆಸ್ಟೇಷನ್ ಪೀರಿಯಡ್ ಇದೆ ನಾನು ಕಾಳುಮೆಣಸು ನೆಡಲಿಕ್ಕೆ. ಅಷ್ಟು ಪೀರಿಯಡ್ ನನಗೆ ಇನ್ಕಮ್ ಸೋರ್ಸ್ ಇರುವುದಿಲ್ಲ. ಅದರ ಯೋಚನೆ ಬಂತು. ಓಕೆ, ಎಡಗಿಡ ಹಾಕಿದಾಗ್ಲೂ ಎಡಗಿಡದ ಸ್ಪೇಸಿಂಗ್ ಕೂಡ ಈ ಹಳೆ ಮರಗಳು ಹೋದಾಗ ಅದರ ಸ್ಪೇಸಿಂಗ್ ಕೂಡ 10 ಫೀಟ್ ಬೈ 12 ಫೀಟೇ ಆಗ್ತದೆ. ಸೊ ಇಲ್ಲಿ ಮಧ್ಯ ಇಷ್ಟು ಜಾಗ ಇದೆಯಲ್ಲ, ಇಷ್ಟು ಜಾಗ ವೇಸ್ಟ್ ಆಗ್ತಾ ಇತ್ತು. ಬಾಳೆ ಕೃಷಿ ಇತ್ತು. ಬಟ್ ನಿಮಗೆಲ್ಲ ಗೊತ್ತು ಫ್ರೆಂಡ್ಸ್, ನಮ್ಮೂರಲ್ಲಿ ಬಾಳೆ ಕೃಷಿಯಿಂದ ಬರುವ ಇನ್ಕಮ್ ಎಷ್ಟು ಅಂತ, ಅದು ಏನಕ್ಕೂ ಸಾಕಾಗೋದಿಲ್ಲ. ಸೊ ನಾನು ಯೋಚನೆ ಮಾಡ್ತಾ ಇದ್ದೆ, ಇನ್ನೆಂತ ಮಾಡ್ಬೋದು. ನನ್ನ ಮನಸ್ಸಲ್ಲಿ ಒಂದು ಎಂತ ಅಂದರೆ, ಕೃಷಿಕರು ತಮ್ಮ ಕೃಷಿ ಭೂಮಿಯ ಇಂಚಿಂಚೂ ಜಾಗವನ್ನು ತುಂಬ ಎಕನಾಮಿಕ್ ಆಗಿ ಯೂಸ್ ಮಾಡಬೇಕಾಗ್ತದೆ. ನಾವು ಕೃಷಿ ಭೂಮಿಯನ್ನು ವೇಸ್ಟೇ ಮಾಡಬಾರ್ದು ಅಂತ. ಸೊ ಬಾಳೆ ಕೃಷಿ, ಎಸ್, ಬಾಳೆಯಿಂದ ಅದರದ್ದೇ ಅನುಕೂಲತೆಗಳಿದೆ. ಬಟ್ ನಾವು ಅದನ್ನ ಮಾನಿಟರಿ ಬೆನಿಫಿಟ್ ಅಲ್ಲಿ ನೋಡಿದಾಗ ನನಗೆ ಅದು ಅಷ್ಟು ಸೂಟೇಬಲ್ ಅಂತ ಅನ್ನಿಸ್ತಾ ಇರಲಿಲ್ಲ ನನಗೆ. ಸೊ ಐ ವಾಂಟೆಡ್ ಟು ಶಿಫ್ಟ್ ಫ್ರಮ್ ಬನಾನಾ, ಬೇರೆ ಅಂತ ಹೊರ ಹೋಗಬೇಕು ಅಂತ. ಈ ಥರ ಯೋಚನೆ ಮಾಡ್ತಿದ್ದಾಗ ಲಾಸ್ಟ್ ಇಯರ್ ನಾನು ಒಂದು ಟ್ರಯಲ್ಗೆ ನೋಡುವಂಥ ಕಂಬ ಹಾಕಿದ್ದೆ. ಕಂಬದಲ್ಲಿ ಕಾಳುಮೆಣಸು ನೆಟ್ಟೆ. ಸುಮಾರು 6ರಿಂದ 8 ತಿಂಗಳಲ್ಲಿ 12 ಫೀಟ್ ಹಬ್ತು. ಕಾನ್ಫಿಡೆನ್ಸ್ ಬಿಲ್ಡಪ್ ಆಯಿತು. ಆ ಸಮಯದಲ್ಲಿ ನಾನು ಯೋಚನೆ ಮಾಡಿದೆ, ಯಾಕೆ ನಾನು ಕಂಬವನ್ನು ಈ ಗಿಡಗಳ ಮಧ್ಯ ಹಾಕಿ ಕಾಳುಮೆಣಸನ್ನು ಉಪಬೆಳೆಯಾಗಿ ಬೆಳಿಬಾರ್ದು ಅಂತ. ಸೊ ಇಲ್ಲಿ ಏನಾಯಿತು, ಹಳೆ ಗಿಡಗಳು ಇಲ್ಲಿದೆ, ಹೊಸ ಗಿಡ ಅಲ್ಲಿ 2, ಹಿಂದೆ 2 ಇದೆ, 4. ಸೊ 4 ಹೊಸ ಗಿಡದ ಮಧ್ಯದಲ್ಲಿ ಬರುವ ಹಾಗೆ ಈ ಕಂಬ ಹಾಕಿದ್ದೇನೆ. ಹಳೆ ಮರಗಳು ಹೋಗ್ತದೆ, ಇನ್ನೊಂದು 2ರಿಂದ 4 ವರ್ಷದಲ್ಲಿ ಹಳೆ ಮರಗಳು ಹೋಗ್ತದೆ. ಆ ಸಮಯದಲ್ಲಿ ಎಂತಾಗ್ತದೆ, 4 ಹೊಸ ಗಿಡಗಳ ಮಧ್ಯದಲ್ಲಿ ಕಂಬ ಬರ್ತದೆ. ಈಗ ಎಂತ ಅಡ್ವಾಂಟೇಜ್ ಆಗ್ತದೆ ಅಂದರೆ, ನನಗೆ ತೆಂಕ ಈ ಸೈಡಲ್ಲಿ ಬರ್ತದೆ, ದಂಬೆ ಬೀಳುವುದೆಲ್ಲ ನನಗೆ ಈ ಸೈಡಲ್ಲೇ ಇರ್ತದೆ. ಆ ಸಮಯದಲ್ಲಿ ಇಲ್ಲಿ ಕಂಬ ಹಾಕಿದ್ದೇನೆ. ಇನ್ನು ನಾನು ಬಂಬಲಾಗಿ ಹಬ್ಬಿಸಿದ್ರೆ ಸಾಧಾರಣ 14 ಫೀಟ್ ಹೈಟಿನವರೆಗೆ ತೆಂಕ ಬಿಸಿಲಿನ ಪೆಟ್ಟನ್ನು ತಡಿಲಿಕ್ಕೆ ಈ ಕಂಬ ನೆರಳು ಕೊಡ್ತದೆ ನನಗೆ, ಈ ಅಡಿಕೆ ಗಿಡಕ್ಕೆ. ಸೊ ಇದನ್ನು ಯೋಚನೆ ಮಾಡಿ ನಾನು ಈ ಥರ ಥಿಂಕ್ ಮಾಡಿ ಇಲ್ಲಿ ಕಂಬ ಹಾಕಿದೆ. ಸೊ ನೋಡೋದಲ್ಲ ಫ್ರೆಂಡ್ಸ್, ನಾನು ಕಂಬ ಯಾಕೆ ಹಾಕಿದೆ ಅಂತ. ಒಂದು, ಜೆಸ್ಟೇಷನ್ ಪೀರಿಯಡ್ ತುಂಬ ಹೈ ಇತ್ತು ಹೊಸ ಅಡಿಕೆ ಗಿಡಕ್ಕೆ ಹಾಕಲಿಕ್ಕೆ. 2ನೇದು, ಜಾಗ ವೇಸ್ಟ್ ಆಗಬಾರ್ದು, ಎಫಿಷಿಯೆಂಟಾಗಿ ಯೂಸ್ ಮಾಡುವಂಥ. 3ನೇದು, ನನಗೆ ಎಕ್ಸ್ಪರ್ಟೈಸ್ ಆಲ್ರೆಡಿ ನನಗೆ ಬಂದಿತ್ತು ಕಾಳುಮೆಣಸು ಕಂಬದಲ್ಲಿ ಬೆಳೆದು ಕಳೆದ 8 ತಿಂಗಳಲ್ಲಿ ಹಳೆಯ ಕಂಬಗಳಲ್ಲಿ. ಸೊ ಇದಿಷ್ಟು ನನಗೆ ಕಾನ್ಫಿಡೆನ್ಸ್ ಬಿಲ್ಡಪ್ ಆಯ್ತು, ಎಸ್ ಐ ಕ್ಯಾನ್ ಡೂ ಇಟ್ ಅಂತ. ಆದ ಕಾರಣ ನಾನು ಡಿಸೈಡ್ ಮಾಡಿ ಕಂಬ ಹಾಕಿದೆ. ಇನ್ನು ನೋಡುವ, ಕಾಳುಮೆಣಸು ಕಂಬ ಯಾವ ತೋಟಕ್ಕೆ ಸೂಟೇಬಲ್, ಯಾವ ತೋಟಕ್ಕೆ ಸೂಟೇಬಲ್ ಅಲ್ಲ.
ಪಾಯಿಂಟ್ ನಂಬರ್ 1, ಕಾಳು ಮೆಣಸು ತೋಟದಲ್ಲಿ ಬೆಳಿಬೇಕು ಅಂದರೆ, ನಮಗೆ ಎಕನಾಮಿಕಲಿ ಈಲ್ಡ್ ಸಿಗಬೇಕು ಅಂದರೆ ಗಾಳಿ ಬೆಳಕು ಚೆನ್ನಾಗಿ ಬರ್ತಾ ಇರಬೇಕು ಆ ತೋಟದಲ್ಲಿ. ಆಲ್ರೆಡಿ ನಮ್ಮ ತಾತಂದ್ರು ಹಳೆ ಅಡಿಕೆ ಮರ ಹಾಕಿರ್ತಾರೆ, ಮಧ್ಯದಲ್ಲಿ ನಮ್ಮ ತಂದೆ ಎಡೆಸಸಿ ಹಾಕಿರ್ತಾರೆ, ಅದರ ಮಧ್ಯೆ ನಾವು ನಮ್ದು ಇರಲಿ ಅಂತ ಎಡೆಸಸಿ ಹಾಕಿರ್ತೇವೆ. ತೋಟ ಇಡೀ ಅಡಿಕೆಗಳು ತುಂಬಿರ್ತದೆ, ಕತ್ತಲು, ಸುತ್ತ ಗುಡ್ಡ ಬೆಟ್ಟ ರಬ್ಬರ್ ಪ್ಲಾಂಟೇಶನ್ ಇರ್ತದೆ, ಕತ್ತಲು ಇರ್ತದೆ, ತೋಟ ಇಡೀ ಗಾಳಿ ಬೆಳಕು ಸರಿಯಾಗಿರುವುದಿಲ್ಲ. ಅಂಥ ತೋಟಗಳಲ್ಲಿ ಕಂಬ ಬೇಡ ಅನ್ನೋದು ನನ್ನ ಅನಿಸಿಕೆ. ಯಾಕೆಂದರೆ ಆಲ್ರೆಡಿ ತೋಟ ಕಂಪ್ಲೀಟ್ ಸುತ್ತುವರೆದಿರ್ತದೆ ಅಡಿಕೆ ಮರಗಳಿಂದಲೇ, ಪ್ಲಸ್ಸು ಗಾಳಿ ಬೆಳಕು ಚೆನ್ನಾಗಿ ಬರುವುದಿಲ್ಲ. ಇದರಿಂದಾಗಿ ಎಂತ ಆಗ್ತದೆ, ಈಲ್ಡ್ ಪರ್ ಸ್ಕ್ವೇರ್ ಮೀಟರ್ ತುಂಬ ಕಮ್ಮಿ ಆಗ್ತದೆ. ಗಾಳಿ ಬೆಳಕು ಇಲ್ಲದ ಜಾಗದಲ್ಲೂ ಕಾಳು ಮೆಣಸು ಬೆಳಿಬಹುದು ನಾವು. ಆದರೆ ನಮ್ಗೇನಂತೇವೆ, ಈಲ್ಡ್ ಪರ್ ಸ್ಕ್ವೇರ್ ಮೀಟರ್ ಅಂತೇವೆಲ್ಲ, ಈಲ್ಡ್ ಎಕನಾಮಿಕಲ್ ಈಲ್ಡ್ ನಮಗೆ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ಒಂದನೆಯದ್ದು. ಎರಡನೇದ್ದು, ರೋಗಗಳ ಕಾಟ ಜಾಸ್ತಿ ಇರ್ತದೆ. ಫಂಗಲ್ ಇನ್ಫೆಕ್ಷನ್ಸು, ಫಂಗಲ್ ಅಟ್ಯಾಕು ಇದೆಲ್ಲ ಜಾಸ್ತಿ ಆಗ್ತಾ ಬರ್ತದೆ ಬೆಳಕು ಕಮ್ಮಿ ಇದ್ದಷ್ಟು. ಮಳೆ ಬಂದ ತಕ್ಷಣ ವೆಟ್ನೆಸ್ಸು, ನಮ್ಮ ಲೀಫ್ ವೆಟ್ನೆಸ್ ಹಾಗೇ ಉಳಿತದೆ. ಮಳೆ ನಿಂತ ಮೇಲೆ ಇಮಿಡಿಯೇಟ್ ಡ್ರೈ ಆಗೋದಿಲ್ಲ. ಗಾಳಿ ಬೆಳಕು ಚೆನ್ನಾಗಿ ಆಗ್ತಾ ಇದ್ದರೆ ಲೀಫ್ ಬೇಗ ಡ್ರೈ ಆಗ್ತದೆ. ಸೊ ಫಂಗಲ್ ಇನ್ಫೆಕ್ಷನ್ಸ್ ಪ್ರಮಾಣ ಕಮ್ಮಿ ಆಗ್ತಾ ಬರ್ತದೆ. ಸೊ ಆದಷ್ಟು ಗಾಳಿ ಬೆಳಕು ಚೆನ್ನಾಗಿರುವ ತೋಟದಲ್ಲಿ ನಾವು ಕಂಬವನ್ನು ಹಾಕುವ. ನಮ್ಮ ತೋಟದಲ್ಲಿ ಇರುವ ಎಲ್ಲ ಅಡಿಕೆ ಮರಕ್ಕೆ ಮೊದಲು ಕಾಳು ಮೆಣಸು ನೆಡುವ. ಎಲ್ಲ ಅಡಿಕೆ ಮರದಲ್ಲೂ ಕಾಳು ಮೆಣಸು ನೆಟ್ಟು ಬೆಳೆ ಬಂದು ಅದು ಇಂಪ್ರೂವ್ ಆದ ಮೇಲೆ ಇನ್ನು ನಮಗೆ ಆಪ್ಷನ್ ಇದೆ, ಸ್ಪೇಸ್ ಚೆನ್ನಾಗಿದೆ ಅನ್ನುವ ಕಾನ್ಫಿಡೆನ್ಸ್ ಬಂದಾದ ಮೇಲೆ ನಾವು ತೋಟದಲ್ಲಿ ಕಂಬವನ್ನು ಹಾಕುವ. ಕಾಳು ಮೆಣಸನ್ನು ಕಂಬದಲ್ಲಿ ಬೆಳೆಯುವವರು ಸಾಧಾರಣ ವಾರಕ್ಕೆ 2 ಬಾರಿ ಆದರೂ ಅಥವಾ ಪ್ರತಿನಿತ್ಯ, ನಾನಂತೂ ವಾರದಲ್ಲಿ ಒಮ್ಮೆ 2 ದಿನ ಅಂತ ನೋಡುವುದಿಲ್ಲ, ದಿನ ತೋಟದಲ್ಲಿ ಓಡಾಡ್ತಿರ್ತೇನೆ. ಈಗ 400 ಕಂಬ ಇದ್ದರೆ ಇವತ್ತೊಂದು 100 ಕಂಬ, ನಾಳೆ ಒಂದು 100 ಕಂಬ, ಹೀಗೆ ಪ್ರತಿನಿತ್ಯ ನಾನು ಹೋಗಿ ಅಬ್ಸರ್ವ್ ಮಾಡ್ತಾ ಇರ್ತೇನೆ. ಸೊ ಕಾಳು ಮೆಣಸನ್ನು ಕಂಬದಲ್ಲಿ ಬೆಳೆಯುವುದು ಅಡಿಕೆ ಮರದಲ್ಲಿ ಬೆಳೆದಷ್ಟು ಸುಲಭ ಇಲ್ಲ. ಅಡಿಕೆ ಮರದಲ್ಲಿ ಆದರೆ ನಾವು ಬುಡದಲ್ಲಿ ನಾಟಿ ಮಾಡ್ತು 1-2 ಗಂಟೆ ಹಾಕಿದ್ರೆ ಅದಾಗೆ ಬೇರು ಹಿಡಿದು ಕಚ್ಚಿ ಹೋಗ್ತಾ ಇರ್ತದೆ. ಕೆಲವೊಮ್ಮೆ ಮಿಸ್ ಆದರೆ ನಾವು ತಿಂಗಳಿಗೊಮ್ಮೆ ಯಾವಾಗೂ ನಮಗೆ ನೆನಪಾದಾಗ ಕಟ್ತಾ ಇದ್ರೆ ಆಯ್ತು, ಇಲ್ಲಾಂದ್ರೆ ಹೀಗೆ ಕೆಲವು ಜಾರ್ತದೆ, ಮತ್ತೆ ಟಾಪ್ ಶೂಟ್ ಫಾರ್ಮ್ ಆಗ್ತದೆ, ಮೇಲೆ ಹೋಗ್ತಾ ಇರ್ತದೆ. ಕಂಬದಲ್ಲಿ ಕಾಳು ಮೆಣಸು ಹಾಗಲ್ಲ. ನಾವು ಅದನ್ನ ಮೊದಲ ವರ್ಷ ಮೇಲೆ ಕಂಬದಕ್ಕೆ 14 ಫೀಟ್ವರೆಗೆ ತಲುಪುವಲ್ಲಿವರೆಗೆ ಆವಾಗ ಕಟ್ಟ ಹಾಕ್ತಾ ಇರಬೇಕಾಗ್ತದೆ. ಕಟ್ಟ ಹಾಕುವಾಗಲೂ ಅಷ್ಟೇ ನೋಡಿ, ಇಲ್ಲಿ ಇದು ಸಾಧಾರಣ 1 ತಿಂಗಳು ಆಯ್ತು ನಾನು ನೆಟ್ಟು. ಜೂನು ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಹತ್ರ ನೆಟ್ಟಿದ್ದೆ ನೋಡಿ. ಆಲ್ರೆಡಿ ನಾನು 1, 2, 3, 4, 5 ಕಟ್ಟ ಹಾಕಿದ್ದೇನೆ ಇಲ್ಲಿ. ಈ ಕಟ್ಟ ಹಾಕುವಾಗಲೂ ಅಷ್ಟೇ ನಾವು ನೋಡಿ, ಬೇರು ಈ ಗಂಟು ಕಂಬಕ್ಕೆ ಟಚ್ ಆಗುವ ಹಾಗೆ ನೋಡಿ ನಾವು ಕಟ್ಟ ಹಾಕಬೇಕಾಗ್ತದೆ ಕರೆಕ್ಟಾಗಿ. ಹಾಗೆಂತಾಗ್ತದೆ, ಬೇರು ನೀಟಾಗಿ ಕಂಬಕ್ಕೆ ಹಿಡಿತದೆ. ನಮಗೆ ಇಷ್ಟ ಬಂದಾಗೆ ಕಟ್ಟ ಹಾಕ್ಲಿಕ್ಕೆ ಆಗೋದಿಲ್ಲ. ಅಡಿಕೆ ಮರದಲ್ಲಾದರೆ ಸ್ವಲ್ಪ ಕಟ್ಟ ಹಾಕಿದ್ರೆ ಆಯಿತು, ಅದು ತಾನಾಗಿ ಹಿಡ್ಕೊಳ್ತಾ ಹೋಗ್ತದೆ. ಕಂಬದಲ್ಲಿ ಹಾಗೆಲ್ಲ, ನ್ಯಾಕ್ ಇರಬೇಕು ಅದಕ್ಕೆ. ಸೊ ಅಲ್ಲಿ ಈ ಗಂಟು ಟಚ್ ಆಗಬೇಕು, ಆ ಥರ ನಾವು ಕಟ್ಟ ಹಾಕ್ತಾ ಹೋಗ್ಬೇಕಾಗ್ತದೆ. ಇಂಪಾರ್ಟೆಂಟ್ ಆಗಿ ಗ್ರಾಫ್ಟೆಡ್ ಕಾಳುಮೆಣಸು ಬಳ್ಳಿ ಅಥವಾ ತೊಟ್ಟೆಯಿಂದ ನೆಟ್ಟ ಓನ್ ರೂಟೆಡ್ ಕಾಳುಮೆಣಸು ಎಂತ ಶೂಟ್ ಮೇಲೆ ಹೋಗ್ತದಲ್ಲ, ಅದನ್ನು ನಾವು ಕಂಬದಲ್ಲಿ ನಮಗೆ ಏರಿಯಾ ರಿಸ್ಟ್ರಿಕ್ಷನ್ ಇರ್ತದೆ. ಅಡಿಕೆ ಮರದ ಹಾಗೆ 30-40 ಫೀಟ್ ತನಕ ಹೋಗುದಿಲ್ಲ. ನಾವು 16 ಫೀಟಲ್ಲೇ ಮ್ಯಾಕ್ಸಿಮಮ್ ಈಲ್ಡ್ ತೆಗಿಬೇಕಾಗ್ತದೆ. ಸೊ ನಾವೆಂತ ಮಾಡಬೇಕು, ಹೊಸ ಚಿಗುರು ಬಂದು 2-3 ಎಲೆ ರೀಚ್ ಆದ ತಕ್ಷಣ ತುದಿ ಚಿವುಟ್ಬೇಕಾಗ್ತದೆ. ತುದಿ ಚಿವುಟಿದ ಮೇಲೆಯೇ ನಮಗೆ ಅದು ಎಗೆ ಬರ್ತದೆ. ನೋಡಿ, ಇಲ್ಲಿ ನಾನು ತುದಿ ಚಿವುಟಿದ್ದೆ, 2 ಎಗೆ ಬಂದಿದೆ. ಈ ಥರ ತುದಿ ಚಿವುಟ್ಬೇಕಾಗ್ತದೆ. ಅದಾದಮೇಲೆ ವಾರಕ್ಕೊಮ್ಮೆ ಆದರೂ ನಾವು ಬಂದು ಗಿಡಗಳ ಜೊತೆ ಮಾತಾಡ್ತಾ ಇರಬೇಕಾಗ್ತದೆ. ಗಿಡದ ಬೆಳವಣಿಗೆ ಹೇಗೆ ಇದೆ, ತುದಿ ಚಿವುಟಿದೆಯಾ, ಕಟ್ಟ ಸರಿಯಾಗಿ ಗಂಟು ಅಂಟುವ ಥರ ಹಾಕಿದ್ದೇವಾ, ಅಥವಾ ಪೋಷಕಾಂಶಗಳ ಕೊರತೆ ಏನಾದರೂ ಇದೆಯಾ ಗಿಡಗಳಲ್ಲಿ, ಕೀಟ ಏನಾದರೂ ಕಾಣ್ತಾ ಇದೆಯಾ, ರೋಗ ಏನಾದರೂ ಕಾಣ್ತಾ ಇದೆಯಾ, ಲೀವ್ ಸ್ಪಾಟ್ ಕಾಣ್ತಾ ಇದೆಯಾ. ಪ್ಲಾಂಟಿಂಗ್ ಮಾಡಿದ ಹೊಸದ್ರಲ್ಲಂತೂ ಸಾಧಾರಣ ದಿನ ಹೋಗಬೇಕಾಗ್ತದೆ. ಯಾಕೆಂದರೆ ಯಾವುದಾದ್ರೂ ಗಿಡ ಸತ್ತಿದೆಯಾ ಅಂತ ಅಬ್ಸರ್ವ್ ಮಾಡಬೇಕು, ರೀಪ್ಲಾಂಟಿಂಗ್ ಮಾಡಬೇಕಾ, ಇಂಥದ್ನೆಲ್ಲ ನಾವು ಅಬ್ಸರ್ವ್ ಮಾಡ್ತಾ ಇರಬೇಕಾಗ್ತದೆ. ಹಾಗೆ ಕೆಲವೊಂದು ಸೂಕ್ಷ್ಮ ವಿಷಯಗಳು ನನಗೆ ಹೇಳಿದ್ನಲ್ಲ, ಜಸ್ಟ್ ಎಕ್ಸಾಂಪಲ್ ಹೇಳಿದ್ದು, ಇನ್ನೂ ತುಂಬ ಇದೆ ಇದರ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ. ಮುಂದಿನ ವಿಡಿಯೋಲ್ಲಿ ಅದರ ಬಗ್ಗೆ ಹೇಳ್ತೇನೆ. ಈ ಥರ ಸೂಕ್ಷ್ಮ ವಿಷಯಗಳನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನ ಫಾಲೋ ಅಪ್ ಮಾಡಲಿಕ್ಕೆ ನಮಗೆ ಆಗ್ತದಾ ಅಂತ ನಾವು ನೋಡ್ಕೋಬೇಕಾಗ್ತದೆ. ಈ ಥರ ಮಾಡುವ ಎನರ್ಜಿ, ಎಂತೂಸಿಯಾಸಮ್ ನಮ್ಮ ಹತ್ರ ಇದ್ದರೆ ಕಾಳು ಮೆಣಸನ್ನು ಕಂಬದಲ್ಲಿ ನಾವು ಬೆಳೆದು ಆದಷ್ಟು ಬೇಗ ಇಳುವರಿಯನ್ನು ಪಡೆದು ಯಶಸ್ವಿ ಆಗಬಹುದು. ನಾವು ಎಷ್ಟೋ ವರ್ಷದಿಂದ ನಾವು ಅಡಿಕೆ ಮರದಲ್ಲಿ ಕಾಳುಮೆಣಸನ್ನು ಹಬ್ಬಿಸಿರ್ತೇವೆ, ತುಂಬ ಚೆನ್ನಾಗಿ ಬರ್ತಾ ಇರ್ತದೆ, ಈಲ್ಡ್ ಬರಲಿಕ್ಕೆ ರೆಡಿ ಆಗ್ತಾ ಇರ್ತದೆ, ಒಳ್ಳೆ ಈಲ್ಡ್ ಬರ್ತಾ ಇರ್ತದೆ.
ಅಂತಹ ಸಮಯದಲ್ಲಿ ಗಾಳಿಯಿಂದ ಮರ ಮುರಿಯಿತು ಅಂತ ಇಟ್ಕೊಳ್ಳಿ, ಬಳ್ಳಿಯನ್ನು ಕಾಪಾಡಬೇಕು ಅನ್ನೋ ಸಂದರ್ಭ ಬಂತು ಅಂದರೆ ಈ ಥರ ಕಂಬಗಳನ್ನು ತಂದು ಅದರ ಬುಡದಲ್ಲಿ ಸ್ವಲ್ಪ ಕ್ರಾಸ್ ಆಗಿ ಇಟ್ಟು ಬಳ್ಳಿಯನ್ನು ಅದಕ್ಕೆ ಕಂಬಕ್ಕೆ ಕಟ್ಟಿ ನಾವು ಬಳ್ಳಿಯನ್ನು ಉಳಿಸ್ಕೋಬಹುದು. ಇದು ಕೇವಲ ಕೆಲವು ಮರಕ್ಕೆ ಮಾತ್ರ ಮಾಡ್ತಾ ಹೋಗ್ಬೋದು ಅಷ್ಟೇ. ತೋಟದಲ್ಲಿ ಪ್ರತಿ ಮರ ಬಿದ್ದಾಗ ನಾವು ಕಂಬ ಹಾಕ್ತಾ ಹೋದರೆ ನಮ್ಮ ತೋಟ ಇಡೀ ಮೋನೋಕ್ರಾಪ್ ಆಗ್ತದೆ, ಖಾಲಿ ಕಾಳುಮೆಣಸು ಕಂಬ ಮಾತ್ರ ತುಂಬಿರ್ತದೆ, ವಿಚ್ ಈಸ್ ನಾಟ್ ಅಟ್ ಆಲ್ ಅಡ್ವೈಸೇಬಲ್. ನಾವು ಯಾವಾಗಲೂ ಕಾಳುಮೆಣಸೇ ಆಗಲಿ ಅಡಿಕೆ ಆಗಲಿ ಮೋನೋಕ್ರಾಪಿಂಗಿಗೆ ಹೋಗಲೇಬಾರ್ದು. ಮೋನೋಕ್ರಾಪಿಂಗ್ಗೆ ಹೋದಷ್ಟು ನಮಗೆ ರೋಗ ಹಾಗೂ ಕೀಟದ ಪ್ರಭಾವ ಜಾಸ್ತಿ ಆಗ್ತಾ ಹೋಗ್ತದೆ. ಅಡಿಕೆಯಲ್ಲಿ ಬಂದಂತಹ ಎಲೆ ಚುಕ್ಕಿಯೇ ಸಾಕ್ಷಿ, ಕೊಳೆ ರೋಗ ಬರ್ತಾ ಇರೋದು ಸಾಕ್ಷಿ. ಈ ಥರ ನಾವು ಮೋನೋಕ್ರಾಪಿಂಗ್ ಮಾಡಿದಷ್ಟು ಕೂಡ ಪೆಸ್ಟ್ ಡಿಸೀಸ್ ಇನ್ಸಿಡೆನ್ಸ್ ಜಾಸ್ತಿ ಆಗ್ತಾ ಹೋಗ್ತದೆ. ಆದಷ್ಟು ನಮ್ಮ ಕ್ರಾಪನ್ನು ನಾವು ಡೈವರ್ಸಿಫೈ ಮಾಡಿದಷ್ಟು ನಮಗೆ ಪೆಟ್ಟಿನಿಂದ ತಡ್ಕೊಳ್ಳೋ ಕೆಪಾಸಿಟಿ ಇರ್ತದೆ. ಕಾಳುಮೆಣಸನ್ನು ಕಂಬದಲ್ಲಿ ಬೆಳೆಯೋದ್ರಿಂದ ಅಡ್ವಾಂಟೇಜ್ ಏನಂದರೆ ಕಂಬ ನಮಗೆ ಲೈಫ್ ಟೈಮ್ ಅಸೆಟ್. ಈ ಕಂಬಕ್ಕೆ ಸಾಧಾರಣವಾಗಿ ಎಂತ ಆಗುವುದಿಲ್ಲ, ಲೈಫ್ ಟೈಮ್ ಇದು ಸ್ಟ್ರಾಂಗ್ ಆಗಿ ಇರ್ತದೆ. ಅಡಿಕೆ ಮರದಲ್ಲಿ ಎಂತ ಆಗ್ತದೆ, ಅಡಿಕೆ ಮರಕ್ಕೆ ಒಂದು 7 ವರ್ಷ ಪ್ರಾಯ ಆದಮೇಲೆ ನಾವು ಪ್ಲಾಂಟಿಂಗ್ ಮಾಡ್ತೇವೆ. ಒಂದು 20ರಿಂದ 30 ವರ್ಷ ಅಂತ ಇಟ್ಕೊಳ್ಳಿ ಮ್ಯಾಕ್ಸಿಮಮ್. ಮಂಗಳೆಲ್ಲ 25 ವರ್ಷ, ನಂತರ ಗಾಳಿಗೆ ಎಂಥ ಕಾರು ಬಿದ್ದೇ ಬೀಳ್ತದೆ, ರೋಗದಿಂದ ಹೋಗ್ತದೆ, ಇಲ್ಲ ಗಾಳಿಗೆ ಬೀಳ್ತದೆ, ಈ ಥರ ಆಗ್ತದೆ. ಊರ ಅಡಿಕೆ ಗಿಡಗಳು 30-40 ವರ್ಷವೂ ಇರಬಹುದು, ಬಟ್ ಗಾಳಿಗೆ ಬೀಳುವ ಚಾನ್ಸಸ್ ಇರ್ತದೆ. ಸೊ ಆವಾಗ ನಮಗೆ ಲಾಸ್ ಆಯ್ತು. ಅಲ್ಲಿ ಮರ ಒಮ್ಮೆ ಹಾಳಾಯಿತು, ಮರ ಬಿತ್ತು ಅಂದರೆ ಮತ್ತೆ ಬಳ್ಳಿಯು ಕೂಡ 1 ವರ್ಷ 1-2 ವರ್ಷ ತನಕ ನಾವು ಮ್ಯಾನೇಜ್ ಮಾಡ್ಬೋದು, ಮತ್ತೆ ಬಳ್ಳಿಯೂ ಕೂಡ ನಾವು ಕಳ್ಕೊಳ್ತೇವೆ. ಇಲ್ಲಿ ಹಾಗಲ್ಲ, ಏರಿಯಾ ರಿಸ್ಟ್ರಿಕ್ಷನ್ಸ್ ಇದ್ರೂ ಕೂಡ ನಾವು ಅದನ್ನು ಚೆನ್ನಾಗಿ ನೋಡಿಕೊಂಡಲ್ಲಿ ನಮಗೆ ಲೈಫ್ ಲಾಂಗ್ ನಾವು ಕ್ರಾಪನ್ನೇ ಎಕ್ಸ್ಟ್ರಾಕ್ಟ್ ಮಾಡಬಹುದು ಕಂಬದಿಂದ. ಹೊಸತಾಗಿ ಅಡಿಕೆ ತೋಟ ಮಾಡುವವರು ಅಡಿಕೆ ಗಿಡವನ್ನು ನಾಟಿ ಮಾಡಿ ಆದ ಮೇಲೆ, ಪ್ಲಾಂಟಿಂಗ್ ಮಾಡಿ ಆದ ಮೇಲೆ ಅಡಿಕೆ ಗಿಡಕ್ಕೆ ನಾವು ಕಾಳುಮೆಣಸು ಬಳ್ಳಿ ನೆಡಬೇಕು ಅಂತ ಆದರೆ ಸಾಧಾರಣ 3 ವರ್ಷ ಆದರೂ ಕಾಯಬೇಕಾಗ್ತದೆ. 3 ವರ್ಷ 4ನೇ ವರ್ಷದಲ್ಲಿ ನಾವು ಪ್ಲಾಂಟಿಂಗ್ ಮಾಡಬಹುದು, ಮತ್ತೆ ಮೇಲೆ ಹೋದಾಗ ಟಾಪ್ ಶೂಟ್ ತೆಗೆದು ಬೇರೆ ಗಿಡಕ್ಕೆ ಪ್ಲಾಂಟಿಂಗ್ ಮಾಡೋದಾಗ್ಲಿ ಆ ಥರ ಮಾಡ್ತಾ ಇರ್ಬೋದು. ಸೊ 4 ವರ್ಷವರೆಗೆ ನಮಗೆ ಜಸ್ಟೇಷನ್ ಪೀರಿಯಡ್ ಇರ್ತದೆ. ಅಂತಹ ಹೊಸ ತೋಟ ಮಾಡುವವರು ಈ ಥರ 4 ಗಿಡದ ಮಧ್ಯೆ ಕಂಬ ಹಾಕಿದಲ್ಲಿ 2ನೇ ವರ್ಷದಲ್ಲಿ ನಾವು ಎಕನಾಮಿಕ್ ಈಲ್ಡನ್ನು ಸ್ಟಾರ್ಟ್ ಮಾಡ್ಬೋದು. ಸಾಧಾರಣ ಜೂನ್ ಮೊದಲ ವಾರದಲ್ಲೇ ನಾವು ಪ್ಲಾಂಟಿಂಗ್ ಮಾಡಿದರೆ ಮುಂದಿನ ವರ್ಷ ಜೂನ್ ಒಳಗಡೆ ಕಂಬದ ಮೇಲಿನವರೆಗೆ ಈ ಗಿಡಗಳು ಹಬ್ತದೆ. ಯಾಕೆ? ಅಡಿಕೆಯಲ್ಲಿ ಹಾಗಲ್ಲ. ಅಡಿಕೆಯಲ್ಲಿ ಎಂತ ಆಗ್ತದೆ, ನಾವು ಪ್ಲಾಂಟಿಂಗ್ ಮಾಡಿದರೆ ಸಾಧಾರಣ 12 ಫೀಟ್ ರೀಚ್ ಆಗಬೇಕಂದ್ರೆ 3 ವರ್ಷ ಆದರೂ ಬೇಕು. ನನ್ನ ಅನುಭವದಲ್ಲಿ ಇದೆಲ್ಲ 3 ವರ್ಷದ ಗಿಡಗಳು ನೋಡಿ, ಸಾಧಾರಣ 3 ವರ್ಷ ಬೇಕಾಗ್ತದೆ. ಕಂಬದಲ್ಲಿ ಹಾಗಲ್ಲ, ಒಂದೇ ವರ್ಷದಲ್ಲಿ 12 ಫೀಟ್ ರೀಚ್ ಆಗಿದೆ. ನನ್ನ 1 ವರ್ಷವೂ ಇಲ್ಲ, 8ರಿಂದ 10 ತಿಂಗಳು, 1 ವರ್ಷವೇ ಇಟ್ಕೊಳ್ಳುವ ಅವರೇಜ್ ಆಗಿ 12 ಫೀಟ್ ರೀಚ್ ಆಗ್ತದೆ. ಯಾಕೆ? ಇಲ್ಲಿ ದೇರ್ ಈಸ್ ನೋ ಕಾಂಪಿಟಿಷನ್ ಇನ್ ರೂಟ್ ಝೋನ್. ಕಾಳುಮೆಣಸಿಗೆ ಯಾವುದೇ ಕಾಂಪಿಟಿಷನ್ ಇರುವುದಿಲ್ಲ ಇಲ್ಲಿ ರೂಟ್ ಝೋನಲ್ಲಿ. ಅಡಿಕೆ ಮರದಲ್ಲಿ ನಾವು ನೆಟ್ಟಾಗ ಸ್ಟ್ರಾಂಗ್ ರೂಟ್ ಝೋನ್ ಸಿಸ್ಟಮ್ ಇರೋದು ಅಡಿಕೆಯದ್ದು, ಇದರದ್ದು ಕಾಳುಮೆಣಸಿದ್ದು ವೀಕ್ ರೂಟ್ ಸಿಸ್ಟಮ್ ಇರ್ತದೆ. ಅಲ್ಲಿ ಕಾಂಪಿಟಿಷನ್ ಇದೆ ರೂಟ್ ಝೋನಲ್ಲಿ. ನಾವು ಸಾವಯವ ಮತ್ತು ಆರ್ಗ್ಯಾನಿಕ್ ಆಗಲಿ ಇನ್ಆರ್ಗ್ಯಾನಿಕ್ ಆಗಲಿ ಯಾವುದೇ ಫರ್ಟಿಲೈಸರ್ಸ್ ನಾವು ಕೊಟ್ಟರು ಕೂಡ ಫಸ್ಟ್ ಅದನ್ನು ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಎಕ್ಸ್ಟ್ರಾಕ್ಟ್ ಮಾಡೋದು ಅಡಿಕೆ, ನೆಕ್ಸ್ಟ್ ಸಿಕ್ಕಿದ್ದನ್ನು ಕಾಳುಮೆಣಸು ಯೂಸ್ ಮಾಡ್ತದೆ. ಸೊ ಆ ಕಾಂಪಿಟೇಷನ್ ಇರೋ ಕಾರಣ ಅಲ್ಲಿ ಬೆಳವಣಿಗೆ ನಿಧಾನ, ಇಲ್ಲಿ ಬೆಳವಣಿಗೆ ಕಂಬದಲ್ಲಿ ಜಾಸ್ತಿ ಇರ್ತದೆ ನಮಗೆ. ಆದರೆ ಇಲ್ಲಿ ನಮಗೆ ಏರಿಯಾ ಕಮ್ಮಿ, ಇಲ್ಲಿ ನಮಗೆ ಏರಿಯಾ ಜಾಸ್ತಿ ಇರ್ತದೆ. ಸೊ 2 ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ನಮಗೆ ಇದೆ. ಇದಾದರೆ ಮುರಿದು ಬೀಳುವ ಚಾನ್ಸಸ್ ಇರ್ತದೆ. ಇದು ನಮಗೆ ಕಂಬ ಯಾವುದೇ ಕಾರಣಕ್ಕೂ ಲೈಫ್ ಲಾಂಗ್ ಸ್ಟ್ರಾಂಗ್ ಆಗಿರ್ತದೆ. ಕಾಳುಮೆಣಸನ್ನು ಕಂಬದಲ್ಲಿ ಬೆಳೆಯುವ ಆಸಕ್ತರಿಗೆ ಒಂದು ಕಿವಿ ಮಾತು, ವಾರದಲ್ಲಿ 1-2 ದಿನ ಆದರೂ ನಾವು ಬಂದು ಬಳ್ಳಿಗಳನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು. ಪೋಷಕಾಂಶಗಳ ಕೊರತೆ, ರೋಗ, ಕೀಟ ಬಾಧೆ ಏನಾದರೂ ಇದೆಯಾ, ಮತ್ತು ನಾನು ಹೇಳಿದಾಗೆ ಚಿವುಟುವುದು, ಇಂತಹ ಕೆಲಸಗಳನ್ನು ಮಾಡುವ ಕೆಪಾಸಿಟಿ ನಮಗಿದ್ದಲ್ಲಿ ಮಾತ್ರ, ಹಾಗೂ ಅದಕ್ಕೆ ಬೇಕಾದ ಪೋಷಕಾಂಶಗಳು, ಫೋಲಿಯಾರ್ ಸ್ಪ್ರೇಸ್ಗಳು, ಪೆಸ್ಟ್ ಡಿಸೀಸ್ ಮ್ಯಾನೇಜ್ಮೆಂಟ್ಗೆ ಬೇಕಾದ ಫಂಗಿಸೈಡ್, ಇನ್ಸೆಕ್ಟಿಸೈಡ್ ಸ್ಪ್ರೇಸು, ಇದನ್ನೆಲ್ಲ ನಾವು ಟೈಮ್ ಟು ಟೈಮ್ ಮಾಡುವ ಹಾಗಿದ್ದ ಕೆಪಾಸಿಟಿ ನಮ್ಮಲ್ಲಿದ್ದರೆ ಮಾತ್ರ, ಹಾಗೂ ಇದಕ್ಕೆ ಬೇಕಾದ ಪೋಷಕಾಂಶಗಳನ್ನು ನಾವು ವರ್ಷಕ್ಕೊಮ್ಮೆ ಅಥವಾ ವರ್ಷಕ್ಕೆ 2 ಬಾರಿ ಕೊಡದೆ ಸಾಧಾರಣ ಪ್ರತಿ ತಿಂಗಳು ಅಥವಾ 2 ತಿಂಗಳಿಗೊಮ್ಮೆ ಇಲ್ಲ 3 ತಿಂಗಳಿಗೊಮ್ಮೆ ಆದರೂ ನಮಗೆ ಕೊಡುವ ಕೆಪಾಸಿಟಿ ಇದ್ದರೆ ಮಾತ್ರ ನಾವು ಕಾಳುಮೆಣಸನ್ನು ಕಂಬದಲ್ಲಿ ನೆಡೋಣ. ಅಡಿಕೆ ಮರದ ಹಾಗೆ ವರ್ಷಕ್ಕೊಮ್ಮೆ ವರ್ಷಕ್ಕೆ 2 ಬಾರಿ ಮಾತ್ರ ನಾವು ಕಾಳುಮೆಣಸಿಗೆ ಊಟ ಪೋಷಕಾಂಶಗಳನ್ನು ಕೊಟ್ಟು ಹೆಚ್ಚು ಮದ್ದುಗಳನ್ನು ಕೊಡದೆ ಅಡಿಕೆ ಹಾಗೆ ಬೆಳೆಯುವುದಾಗಿದ್ದಲ್ಲಿ ಕಂಬ ನಮಗೆ ಎಕನಾಮಿಕಲಿ ವಯಬಲ್ ಅಲ್ಲ.
ಕಂಬಕ್ಕೆ ನಾವು ಇನ್ವೆಸ್ಟ್ ಮಾಡುತ್ತಿರುವ 900 ರೂಪಾಯಿಯಿಂದ 1200 1300 ರೂಪಾಯಿ ಎಂತ ಇನ್ವೆಸ್ಟ್ ಮಾಡ್ತೇವೆ, ಪ್ಲಸ್ ಅದಕ್ಕೆ ಆ 1 ಇಯರ್ ನಾವು ಲೇಬರು ಮತ್ತು ಕೊಡ್ತಾ ಇರುವ ನ್ಯೂಟ್ರಿಯೆಂಟು ಇದನ್ನೆಲ್ಲ ಇನ್ವೆಸ್ಟ್ಮೆಂಟ್ ಎಂತ ಬರ್ತದೆ ನಮಗೆ, ಆ ಇನ್ವೆಸ್ಟ್ಮೆಂಟ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟನ್ನು ವಿದಿನ್ 3 ಇಯರ್ಸ್ ನಾವು ಎಕ್ಸ್ಟ್ರಾಕ್ಟ್ ಮಾಡುವ ಕೆಪಾಸಿಟಿ ಇರಬೇಕು. ಅಷ್ಟು ಇದ್ದರೆ, ಇಷ್ಟು ಎಫರ್ಟ್ ನಮ್ಗೆ ಹಾಕುವ ಕೆಪಾಸಿಟಿ ನಮ್ಮಲ್ಲಿ ಇದ್ದರೆ, ಸ್ವಂತ ಪರಿಶ್ರಮ, ಕೆಲಸದವರ ಮೇಲೆ ಬಿಡದೆ ಕೆಲಸದವರ ಜೊತೆಗೂಡಿ ನಾವು ಕೆಲಸ ಮಾಡುವ ಶಕ್ತಿ, ತಾಳ್ಮೆ, ಸಹನೆ ಇದ್ದಲ್ಲಿ ಮಾತ್ರ ಕಂಬವನ್ನು ಹಾಕಿ ಕಾಳುಮೆಣಸು ಬಳ್ಳಿಯನ್ನು ನೆಡೋಣ. ಈಗಾಗಲೇ ಹೇಳಿದ ಹಾಗೆ ಮೋನೋಕ್ರಾಪಿಂಗ್ ಆಗಿ ಕಂಬದಲ್ಲಿ ಕಾಳುಮೆಣಸನ್ನು ಹಾಕುವುದು ಬೇಡ. ಆ್ಯಸ್ ಎ ಇಂಟರ್ ಕ್ರಾಪ್ ಆಗಿ ಮಾಡುವ. 100% ಕಂಬವನ್ನು 1 ಎಕರೆಯಲ್ಲಿ ಹಾಕಿ ನಾವು ಕಾಳುಮೆಣಸನ್ನು ಮಾಡಲು ಸಕ್ಸಸ್ ಆಗಲಿಕ್ಕೆ ಚಾನ್ಸ್ ಇಲ್ಲ. ಯಾಕೆಂದರೆ ಕಾಳುಮೆಣಸು ಶೇಡ್ ಲವಿಂಗ್ ಪ್ಲ್ಯಾಂಟ್, ಹಾಗಂತ ನಾಟ್ 100% ಶೇಡ್, ಮಾಡರೇಟ್ ಶೇಡ್ ಲವಿಂಗ್ ಪ್ಲ್ಯಾಂಟ್. ಕಂಪ್ಲೀಟ್ ನಾನು ಆಗ ಹೇಳಿದಾಗೆ ಬೆಳಕು ಕಮ್ಮಿ ಇದ್ದರೂ ಆಗೋದಿಲ್ಲ, ಬೆಳಕು ಜಾಸ್ತಿ ಆದರೂ ಆಗೋದಿಲ್ಲ. ಸೊ ಸ್ವಲ್ಪ ಶೇಡ್ ಬೇಕಾಗ್ತದೆ. ಆ್ಯಸ್ ಎ ಇಂಟರ್ ಕ್ರಾಪ್ ದೇ ಪರ್ಫಾರ್ಮ್ ವೆಲ್. ಆದ ಕಾರಣ ನನಗೆ ಎಷ್ಟೋ ಜನ ಮೆಸೇಜ್ ಮಾಡಿ ಕೇಳ್ತಾ ಇದ್ರು, ಸರ್ ಕಂಪ್ಲೀಟ್ ಕಂಬ ಹಾಕಿಯೇ ನಾವು ಕಾಳುಮೆಣಸು ಬೆಳಿಬೋದಾ 1 ಎಕರೆ ಪ್ರದೇಶದಲ್ಲಿ ಅಂತ. ಬೆಳಿಬಾರ್ದು ಅಂತ ಎಂತ ಇಲ್ಲ, ಅದಕ್ಕೆ ನಾವು ಶೇಡ್ ಪ್ರೊವೈಡ್ ಮಾಡುವ ಕೆಪಾಸಿಟಿ ಇದ್ದಲ್ಲಿ ಆಗ್ತದೆ. ಬಟ್ ಅದಕ್ಕೆ ಮತ್ತೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತದೆ. ಅದರ ಬದಲು ನಾವು ಆ್ಯಸ್ ಎ ಇಂಟರ್ ಕ್ರಾಪ್ ಆಗಿ ಮಾಡ್ತಾ ಇದ್ದರೆ ನಮಗೆ ಇದು ಅನುಕೂಲ. ಕಾಳುಮೆಣಸು ಬೆಳೆಯನ್ನು ಅಡಿಕೆಯಲ್ಲಿ ಆಗಲಿ ಧೂಪದಲ್ಲಿ ಆಗಲಿ ಇದರಲ್ಲಿ ಬೆಳೆಯುವುದರಿಂದ ನಮಗೆ ಆಗುವ ಅಡ್ವಾಂಟೇಜ್ ಅಂತ ಗೊತ್ತಾ? ಇಲ್ಲಿ ನಮಗೆ ಡಬಲ್ ಸೋರ್ಸ್ ಆಫ್ ಇನ್ಕಮ್ ಇರ್ತದೆ. ಅಡಿಕೆ ಆಸ್ ಎ ಸೋರ್ಸ್ ಆಫ್ ಇನ್ಕಮ್, ಬ್ಲ್ಯಾಕ್ ಪೆಪ್ಪರ್ ಆಸ್ ಎ ಸೋರ್ಸ್ ಆಫ್ ಇನ್ಕಮ್, ಎರಡು ಕೂಡ ಇನ್ಕಮ್ ಕೊಡ್ತಾ ಇರ್ತದೆ. ಆದರೆ ಇಲ್ಲಿ ಕಂಬದಲ್ಲಿ ನಾವು ಬೆಳೆ ಬೆಳೆಯುವಾಗ ನಮಗಿರೋದು ಸಿಂಗಲ್ ಸೋರ್ಸ್ ಆಫ್ ಇನ್ಕಮ್ ಮಾತ್ರ, ಕಾಳುಮೆಣಸು ಮಾತ್ರ. ಸೊ ಇಲ್ಲಿ ನಮಗೆ ಡಬಲ್ ಇರ್ತದೆ, ಇಲ್ಲಿ ಸಿಂಗಲ್ ಮಾತ್ರ ಇರ್ತದೆ. ಇದನ್ನು ನಾವು ತುಂಬ ಥಿಂಕ್ ಮಾಡಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ಈ ವರ್ಷದ ಮಳೆ ಪ್ರಮಾಣ ದಕ್ಷಿಣ ಕನ್ನಡದಲ್ಲಿ ನಾವು ಗಮನಿಸಿರ್ಬೋದು. ಜೂನ್ ಜುಲೈ 1 ದಿನವೂ ಬಿಡದೆ, ಬೆಳಕು ಇಲ್ಲದೆ ಕಂಟಿನ್ಯೂಸ್ ರೈನ್ಫಾಲ್ ಆಗಿದೆ. ಇಂತಹ ಸಿಚುವೇಶನಲ್ಲಿ ನಾವು ಪ್ರಿವೆಂಟಿವ್ ಸ್ಪ್ರೇಸ್, ಪ್ರಿವೆಂಟಿವ್ ಡ್ರೆಂಚಿಂಗ್ ಈ ಥರ ಕ್ರಮಗಳನ್ನು ಅನುಸರಿಸದೇ ಇದ್ದಲ್ಲಿ ನಮಗೆ 100% ಕ್ರಾಪ್ ಲಾಸ್ ಆಗುವ ಚಾನ್ಸಸ್ ಇರ್ತದೆ. ಈ ವರ್ಷ ಹೆಚ್ಚಿನ ಕೃಷಿಕರ ತೋಟದಲ್ಲಿ ಸುಮಾರು ಬಳ್ಳಿಗಳು ಕಳ್ಕೊಂಡಿದ್ದೇವೆ ನಾವು. ಅಷ್ಟೇ ಅಲ್ಲದೆ ಹಿಂದಿನ ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ನಾವು ಅಬ್ಸರ್ವ್ ಮಾಡಿರ್ಬೋದು, ಎಷ್ಟೋ ಜನ ಕೃಷಿಕರ ತೋಟ 100% ಕಾಳುಮೆಣಸು ಕ್ರಾಪ್ ಲಾಸ್ ಆಗಿದೆ. ಸೊ ಈ ಥರ ಸಿಚುವೇಶನ್ ಕಂಬದಲ್ಲಿ ಬರಲೇಬಾರ್ದು. ಆದ ಕಾರಣ ನಾವು ಅದಕ್ಕೆ ಏನೇನು ಪ್ರಿವೆಂಟಿವ್ ಪ್ರಾಕ್ಟೀಸಸ್ ಮಾಡಬೇಕೋ ಅದನ್ನ ಮಾಡಲೇಬೇಕು. ಈ ತರಹ ಮಾಡುವ ಎಂತೂಸಿಯಾಸಮ್ ನಮ್ಮಲ್ಲಿದ್ದಲ್ಲಿ ಮಾತ್ರ ಕಂಬಕ್ಕೆ ಇನ್ವೆಸ್ಟ್ ಮಾಡುವ, ಕಂಬದಲ್ಲಿ ಕಾಳುಮೆಣಸನ್ನು ಬೆಳೆಯುವ ಸಕ್ಸಸ್ ಕಾಣುವ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ಎಪಿಸೋಡಿನಲ್ಲಿ ನಾನು ಕಾಳುಮೆಣಸು ಕಂಬವನ್ನು ಯಾರು ಹಾಕಬಹುದು, ಯಾರು ಹಾಕಬಾರ್ದು, ಮತ್ತು ಕಂಬವನ್ನು ಹೇಗೆ ನಾವು ಹಾಕಬಹುದು, ಇದರ ಬಗ್ಗೆ ನನಗೆ ಆದ ಈ ಅನುಭವವನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ಇದೇ ತರಹದ ಹೊಸ ಕೃಷಿ ಅನುಭವ ಹಂಚಿಕೆಯ ವಿಡಿಯೋಗಳಿಗಾಗಿ ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಕಾಣ್ತೇನೆ. ಧನ್ಯವಾದಗಳು.